ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ. ಈಗ ಇವತ್ತು ಒಬ್ಬ BJPಯ ಒಬ್ಬ ಸಂಸದರ ಬಗ್ಗೆ ಇವತ್ತು ಈ ರೀತಿಯಾಗಿ ಬಂದಿದೆ. ಇದಕ್ಕೆ BJPಯವರು ಏನು ಉತ್ತರ ಕೊಡ್ತಾರೆ? ಇವತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರ ಅನುಕೂಲಕ್ಕೆ ತಕ್ಕಂಗೆ ಅವರು ಯಾವ ರೀತಿ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಯಾವ ರೀತಿ ಅವ್ರ ನಡವಳಿಕೆ ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ನೀವು ನೋಡಬೇಕಾಗುತ್ತೆ. ಏನಿವತ್ತು ಭಾಳ ನೈತಿಕತೆಗೆ ನಾವು ಹೆಸರು ಅಂತಕ್ಕಂಥ ರೀತಿಯಲ್ಲಿ ಭಾಳ ಇವತ್ತು ಆ ಬಡವರ ಬಗ್ಗೆ ಭಾಳಷ್ಟು ಕಾಳಜಿ ಇರ್ತಕ್ಕಂಥ ಪಕ್ಷ ಅಂತ ಹೇಳಿ ನಾನಾ ರೀತಿಯಾಗಿ ಒಂದು ಇಡೀ ವ್ಯವಸ್ಥೆಯನ್ನು ನಾವು ಬದಲಾವಣೆ ಮಾಡಿಬಿಟ್ಟಿದ್ದೀವಿ ಅಂತಕ್ಕಂಥದ್ದು. ನಾನು ಯಾರೊಬ್ಬರು ಸಂಸದರ ಹೇಳಿಕೆ ನೋಡಿದೆ. ಭಾಳ ನಮ್ಮ ಇಂದಿರಾ ಗಾಂಧಿ ಅವ್ರ ಬಗ್ಗೆ, ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಏನು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಅಂದರೆ ನಾವು ಪ್ರಾರಂಭ ಮಾಡಿದ್ರೆ ಮುಗಿಸೋದು ಭಾಳ ವರ್ಷಗಳಂತ. ಅವ್ರ ಭವಿಷ್ಯ ಅವ್ರಿಗೆ ಮಾಹಿತಿ ಕೊರತೆ ಇದೆ. ಇಂಥದನ್ನು ಅವರಿಗೆ ಯಾವ ರೀತಿ ಸಮರ್ಥಿಸ್ಕೊಳ್ತಾರೆ, ಅವರ ಜೊತೆಲಿ ಒಬ್ಬ ಲೋಕಸಭಾ ಸದಸ್ಯರ ಹೆಸರು ಇವತ್ತು ಒಬ್ಬ ಪರಿಶಿಷ್ಟ ಜಾತಿ ಒಬ್ಬ ಬಡವನ ಒಂದು ಸಾವಿನಲ್ಲಿ ಉಲ್ಲೇಖ ಆಗಿದೆ ಅಂತಕ್ಕಂಥದ್ದನ್ನು ಇವತ್ತು BJPಯವರು ಈಗ ಇದ್ರ ಬಗ್ಗೆ ಅವರು ಸ್ಪಷ್ಟನೆ ಕೊಡಬೇಕಾಗತ್ತೆ. ನಾನು ಅವರಿಗೆ ಏನು ವಿನಂತಿ ಮಾಡಿಕೊಳ್ತೇನೆ, ದಯವಿಟ್ಟು ತಾವು ನಿಜವಾಗ್ಲೂ ಇವತ್ತು ಬಡವರ ಬಗ್ಗೆ, ವಿಶೇಷವಾಗಿ ಪರಿಶಿಷ್ಟ ಜಾತಿಯ ಒಬ್ಬ ಬಡವನ ಬಗ್ಗೆ ನಿಮಗೇನಾದರೂ ಕಾಳಜಿ ಇದ್ದರೆ ದಯವಿಟ್ಟು ತಾವು ಚಿಕ್ಕಬಳ್ಳಾಪುರಕ್ಕೆ ಬಂದು ಇವತ್ತು ನಿಮ್ಮದೇ ಪಕ್ಷದ ಸಂಸದನ ಹೆಸರು ಉಲ್ಲೇಖ ಆಗಿರೋದ್ರಿಂದ ದಯವಿಟ್ಟು ಬಂದು ಇವತ್ತು ತಾವು ಏನು ಪಕ್ಷ ಇವೆಲ್ಲವನ್ನ ಮೀರಿ ತಾವು ಸಮಾಜದಲ್ಲಿರ್ತಕ್ಕಂಥ ಬಡವರ ಬಗ್ಗೆ ತಮಗೆ ಭಾಳ ಕಾಳಜಿ ಇದೆ ಅಂತೇಳಿ ಅದನ್ನು ಯಾವ ರೀತಿ ತಾವು ಪ್ರದರ್ಶನ ಮಾಡ್ತೀರಿ ಅಂತಕ್ಕಂಥದ್ದನ್ನು ತಾವು ಅವ್ರು ಹೇಳಬೇಕಾಗುತ್ತೆ. ಖಂಡಿತ ನಾನು ಕಾಯ್ತಾ ಇರ್ತೀನಿ. ಯಾಕಂದರೆ ಅವ್ರು ಬಂದೀಗ ಅಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತೆ. ಅವರ ಮನೆ ಮುಂದೆ ಮತ್ತೊಂದು ಕಡೆ ಹೋಗಿ ಇವತ್ತು ವಿರೋಧ ಪಕ್ಷದ ಇಬ್ಬರು ನಾಯಕರನ್ನು ಕೇಳ್ಕೊಳ್ತೇನೆ, ಇನ್ನು ಅವರ ಪಕ್ಷದ ಅಧ್ಯಕ್ಷರನ್ನು ಕೇಳ್ಕೊಳ್ತೇನೆ, ದಯವಿಟ್ಟು ಇವತ್ತು ನೀವು ಇವೆಲ್ಲವನ್ನ ಮೀರಿ ತಾವು ನ್ಯಾಯದ ಪರವಾಗಿದ್ದೀವಿ ಅಂತಕ್ಕಂಥ ಒಬ್ಬ ಪರಿಶಿಷ್ಟ ಜಾತಿಯ ವರ್ಗದ ಒಬ್ಬ ವ್ಯಕ್ತಿಯ ಸಾವಿಗೆ ಇವರೆಲ್ಲರೂ ಸೇರಿ ಕಾರಣಕರ್ತರಾಗಿದ್ದಾರೆ ಅಂತಕ್ಕಂಥ ಡೆತ್ ನೋಟಲ್ಲಿ ಇರ್ತಕ್ಕಂಥದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಮತ್ತು ಅದ್ರ ಬಗ್ಗೆ ಆ ಕುಟುಂಬಕ್ಕೆ ಯಾವ ರೀತಿ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ತೀರಾ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ ಮತ್ತು ಅವರಿಗಾಗಿ ನಾನು ಕಾಯ್ತಾ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ.